ಆದ್ಮೇಲೆ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು. ಅಂದ್ರೆ ಹುಕ್ಕೇರಿ ತಾಲೂಕು ಸೇರಿ ಈಗ ಹುಕ್ಕೇರಿದ ನೋಡೋಣ ಅದು, ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರ್ರಿ. ಸೊ ರಿಸಲ್ಟ್ ಏನಾಗ್ತೈತಿ ನೋಡೋಣ. ಓವರ್ ಡಿಸ್ಟ್ರಿಕ್ಟ್ ಹೇಳ್ಬೇಕಂದ್ರೆ DCC ಬ್ಯಾಂಕ್ ನಾವು ಗೆಲ್ತೀವ್ರಿ. ಓವರ್ ಆಲ್ ಇರ್ತದ ಹುಕ್ಕೇರಿ ರಿಸಲ್ಟ್ ನೋಡೋಣ ಏನಾಗುತ್ತೆ. ಫೈಟ್ ಇದೆ. ಸೊ ಓವರ್ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರೇನ ಮಾತಾಡಿದ್ರು ನಾವು ಬಹಳ ತಲೆ ಕೆಡ್ಸೋದಿಲ್ಲ. ನಮ್ ಕೆಲಸ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ. ನಿನ್ನೆ ಈಗ ನೋಡ್ರಿ ಅಲ್ಲಲ್ಲ, ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ. ಅವರು ತಂತ್ರಗಾರಿಕೆ ಮಾಡೋರು, ನಾವು ಮಾಡೋರು, ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ. ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಮಾಡ್ತೀವ್ರಿ. ಅವಶ್ಯಕತೆ ಇಲ್ಲದ್ ಮಾಡೋದಿಲ್ರಿ. ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ. ಸೊ ಮತದಾರಿಗೆ ವೋಟ್ ಹಾಕತ್ ವಿನಂತಿ ಮಾಡ್ಕೋತೀರಿ. ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ. ನಾವು ಹೇಳ್ತು ಅವ್ರು ಹೇಳ್ತಾರೆ. ಇನ್ನು ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋಣ್ರಿ. ನಾವು ಗೆಲ್ತದ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ್ರಿ. ನೀವ ಲಕ್ಷ್ಮಣ್ ಸೌದಿ ಅತನಿಗೆ ಹೋಗಿ ಕೇಳ್ರಿ. ನೀವ ಹೋಗಿ ಕೇಳ್ರಿ. ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ, ಅತನಿ ಕಾಗವಾಡ ನಾವ್ ಚುನಾವಣೆ ಮಾಡೋದಿಲ್ಲ, ಚಿಕ್ಕೋಡಿ ಮಾಡೋದಿಲ್ಲ, ಹುಕ್ಕೇರಿ ಮಾಡೋದು ತಮ್ದೆಲ್ಲ ಪ್ರೆಸ್ ಹೇಳೇನ್ರಿ. ನಾವ್ 12ಕ್ಕೆ ಮಾಡೋವ್ರ 11 ತಾಲೂಕು ಅದರ ಸೇರಿ 12 ಮಾಡ್ತೀವಿ. ಉಳ್ದದ್ ಮಾಡುದ ಬದಲಾವಣೆ ಪರಿಸ್ಥಿತಿಗಳು ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತದ್ದು ಬರ್ತೀರಿ. ನಾವ್ ಈಗಾರು ಚಿಕ್ಕೋಡಿ ಅತನಿ ಕಾಗವಾಡದ ಕೈ ಹಾಕಿಲ್ರಿ. ಅದ್ ಮಾಡಕ್ ಹೋಗಿಲ್ಲ ನಾವು. ಅಲ್ಲಲ್ಲ ಅಂದ್ರ ಈಗ ನೋಡ್ರಿ ಏನಲ್ಲ ರೀ, ಕೋಆಪರೇಟಿವ್ ಅಂತ ನೋಡ್ರಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, MS ಇರ್ಲಿ, ಎಲ್ಲಾರ ಜೊತೆ ಮಾತಾಡ್ಕೊತ ಇರ್ತಾರೆ. ಒಂದೊಂದ್ ಟೈಮ್ದಾಗ ಮಾತಾಡಿರ್ತಾರ. ಅವರು ನಾವು ಮಾತಾಡಿರ್ತೀವಿ. ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವ, ನಮಗೂ ಇರ್ತಾವ. ಅದಕ್ಕೆ ನಾವತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ರಿ. ಅಂದ್ರೆ ನಾವ್ ಅದ್ರ ಇಂಟರ್ಫಿಯರ್ ಮಾಡೋದಿಲ್ಲ. ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದು ಅವ್ರಿಗೆ ಬಿಟ್ಟದ. ಎಲ್ಲರಿಗೂ ಧನ್ಯವಾದ ರೀ.